ಕಾನೂನು ಚೌಕಟ್ಟಿನಲ್ಲೇ ಹೋಗ್ಬೇಕು ಅಂತ ನಾವು ಸರ್ಕಾರನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಅದು ಸಮಾನತೆ ನ್ಯಾಯ ಒದಗಿಸ್ತಕ್ಕಂಥದ್ದು. ಸರ್ಕಾರದಿಂದ ಲಾಯರ್ ಸ್ವಲ್ಪ ಕೇಳೋದಿಲ್ಲ. ಅದೇ ಸರ್, ಸರ್ಕಾರದಿಂದ ಎಲ್ಲ ಲೋಗೋ ಇಂಟೆನ್ಷನ್ ಏನಂದ್ರೆ ಆ ಕಡೆ ಈ ಕಡೆ ಸಿಮ್ಲಿದ್ದು ರಕ್ಷಣೆ ವಿಧಾನಸೌಧ ಅಂದ್ರೆ ಸಂವಿಧಾನದ ನಮ್ಮ ಎಂಪ್ಲಾಯ್ಸ್ ಇರುವಂಥ ಜಾಗ. ನಮಗೆ ಕುತ್ಕೊಳ್ಳೋದಕ್ಕೊಂದು ಜಾಗ ಕೊಟ್ಟ ಸರ್ಕಾರ ಯಾವುದು? ವಿಧಾನಸೌಧ. ವಿಧಾನಸೌಧದಿಂದ ಹಿಡಿದು ಗ್ರಾಮ ಪಂಚಾಯತ್ವರೆಗೂ ನಾವಿದ್ದೀವಿ. ಓವರಾಲ್ ಆಗಿ ನಾವು ವಿಧಾನಸೌಧ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ನಾವು ಅದನ್ನ ಸರ್ಕಾರ ಆದಮೇಲೆ ಸರ್ಕಾರ ಮೋಸ ಮಾಡಿ ನಾವು ಯಾರಾದ್ರೂ ಹೋಗ್ಬೇಕು? ನ್ಯಾಯಾಲಯ. ನಾವು ನ್ಯಾಯಾಲಯ ಮೇಲೆ ಇರ್ಬೇಕು. ನಮ್ಗೆ ಮೇನ್ ಅಜೆಂಡ ಮೇಲೆ ಇರೋದನ್ನು ನ್ಯಾಯಾಲಯದಲ್ಲಿ ಎರಡಕ್ಕೂ ಈಕ್ವಲ್ ಅಲ್ವಾ? ನಮಗೆ ಒಂದು ಸರ್ಕಾರದಲ್ಲಿ ನ್ಯಾಯ ಸಿಗತ್ತೆ ನಂಬಿಕೆ ಇದೆ. ಇನ್ ಕೇಸ್ ನಾವು ಮೋಸ ಆದರೆ ಎಲ್ಲೋಗ್ಬೇಕು ನಾವು? ನ್ಯಾಯಾಲಯ. ಅದಕ್ಕೆ ಹೋಗೋದಕ್ಕೆ ಇವಾಗ ಸರ್ಕಾರದ ಮಟ್ಟದಲ್ಲಿ ನೀವು ಎಂಪ್ಲಾಯ್ಸ್ ಇದ್ದೀರಿ, ಎಂಪ್ಲಾಯ್ಸ್ ಕಾಪಾಡ್ಕೊಳ್ಳೋದಕ್ಕೆ ನಮಗೊಂದು ನ್ಯಾಯಾಲಯ ಬೇಕಲ್ಲ. ಅದಕ್ಕೆ ಇವಾಗ ನಾವು ಸೆಕೆಂಡ್ ಟೈಮ್ನಲ್ಲಿ ನಾವು ವಕೀಲನ ನೇಮಕ ಕೆಲಸ ಮಾಡ್ತಾ ಇದ್ದೀವಿ. ಆ ಲೋಗೋ ಅಜೆಂಡಾ ಇಷ್ಟೇ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ವಕೀಲರ ಕಡೆಯಿಂದಲೂ ಅಷ್ಟೇ, ಏನೋ ನಾವು ಫೀಸ್ ಕೊಟ್ಟಿಲ್ಲ ಅದಕ್ಕೆ ನಮಗೆ ಫೋನ್ ಎತ್ತಿಲ್ಲ ಆ ಥರದ್ದು ಏನು ಅಂದ್ಕೊಬೇಡಿ. ನಿಮ್ಮದು ಪರ್ಸ್ನಲ್ ಪ್ರಾಬ್ಲಮ್ ಸಮೇತ ಎಂದೇಳು, ನನ್ನ ಎಂಪ್ಲಾಯ್ಸ್ ಪರ್ಸ್ನಲ್ ಪ್ರಾಬ್ಲಮ್ ಆದ್ರೂ ಸಮೇತ ಎಂದೇಳು ಎಲ್ಲದಕ್ಕೂ ನಿಮ್ಮ ಜೊತೆ ನಡ್ಕೊಳ್ಳಿ. ಎಲ್ಲ ಹೊರಗುತ್ತಿಗೆ ಹೋಗ್ತೀವಿ ಯಾರೇ ಇರಲಿ, ಅವ್ರ ಪರ್ಸ್ನಲ್ ಪ್ರಾಬ್ಲಮಿಂದ ಹಿಡಿದು ಅಫಿಷಿಯಲ್ ಪ್ರಾಬ್ಲಮ್ ಆದರೂ ನಾವು ನಿಮ್ಮ ಜೊತೆ ನಿಲ್ತೀವಿ. ನಾವೆಲ್ಲ ಒಂದು ಕುಟುಂಬ ಥರ, ನಾವೆಲ್ಲ ಒಂದು ಕುಟುಂಬ ಎಲ್ರಿಗೂ ಒಬ್ಬೊಬ್ರಿಗೆ ಒಂದೊಂದು ಆರ್ಗನೈಸೇಷನ್ ಇಟ್ಕೊಂಡಿದ್ದಾರೆ. ಅವ್ರವ್ರು ಕಾಪಾಡ್ಕೊಳಕ್ಕೆ ಅವ್ರು ಇಟ್ಕೊಂಡಿದ್ದಾರೆ. ಬಟ್ ನಮ್ಮ ಎಂಪ್ಲಾಯ್ಸ್ ಕಾಪಾಡೋಕ್ಕೆ ನಾವು ಒಂದು ರೆಡಿ ಮಾಡ್ಕೋಬೇಕಲ್ಲ. ಮತ್ತು ಇದ್ರ ಜೊತೆ ಗುಡಿಸ್ಕೊಂಡವರು ಯಾವುದೇ ಕಾರಣಕ್ಕೂ ಈ CPM, CPI, AITU ಅದೇನೋ ಇದೆ ಆರ್ಗನೈಸೇಷನ್, ಅದ್ರ ಜೊತೆ ಯಾರಾದರೂ ಗುಡಿಸ್ಕೊಂಡ್ರೆ ನಾವು ಇಮಿಡಿಯೇಟ್ ನಾವು ನಮ್ಮ ಸಂಘದಿಂದ ತೆಗಿತೀವಿ. ಏನಕ್ಕಂದರೆ ಇದರಲ್ಲಿ ಎಲ್ಲ ಇಲಾಖೆಗಳವ್ರ ಮೆಂಬರ್ಶಿಪ್ಸು ಇದ್ದಾರೆ. ಇದರಲ್ಲಿ ಯಾವುದೇ ಒಂದು ಅಜೆಂಡಾ ಬೇರೆ ಇದೆ. ನಮ್ಮ ಅಜೆಂಡಾ ಅಂತ ನಮ್ಮದು ಡಿಫ್ರೆಂಟ್ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ವಿರುದ್ಧ ಹೋರಾಟ ಮಾಡೋರಲ್ಲ, ಸರ್ಕಾರದ ಅಧಿಕಾರಿ ವಿರುದ್ಧ ಹೋರಾಟ ಮಾಡೋರಲ್ಲ. ಅಂದರೆ ಯಾಕಂದರೆ ನಮ್ಮ ಜೀವನ ಇರೋದೇ ಸರ್ಕಾರಿ ಅಧಿಕಾರಿಗಳ ಕೈಯಲ್ಲಿ. ಸೊ ಅದನ್ನು ಯಾವ ರೀತಿ ನಾವು ಕೆಲಸ ತಗೋಬೇಕಂದ್ರೆ ಯೋಚನೆ ಮಾಡಬೇಕಷ್ಟೇ. ನಾವು ಅವರಿಂದ ನಾವು ಯಾವ ರೀತಿ ನಮ್ಮ ಜೀವನಕ್ಕೆ ಏನೋ ಡಾಕ್ಯುಮೆಂಟ್ ಬೇಕು ಅಂತ ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದು ಅಥಾರಿಟಿ ಇರೋದೇ ಅಧಿಕಾರಿಗೆ. ನಾವು ಅವ್ರ ಮೇಲೇ ಹೋರಾಟ ಮಾಡಿದ್ರೆ ಯಾರು ಕಾಪಾಡ್ತಾನೆ ನಿಮ್ಮನ್ನು? ಯಾವ ಲೀಡರ್ ಬಂದು ಕಾಪಾಡ್ತಾನೆ? ಯಾವ ಪೊಲಿಟಿಷಿಯನ್ ಬಂದು ಕಾಪಾಡ್ತಾನೆ? ಅದರಿಂದ ಯಾರೇ ಏನೇನು ಕೇಸಲ್ಲಿ ಪ್ರೊವೋಕ್ ಮಾಡಿ ನಿಮ್ಮನ್ನು ಒಪ್ಪಿಸಿಯನ್ನು ಮಾಡಿದ್ರೆ ದಯವಿಟ್ಟು ಯಾರು ಹೋಗಿ ಬಲಿ ಆಗಬೇಕು, ಬಲಿಪುಷ ಆಗಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಸರ್ಕಾರದ ಹೋರಾಟ ಮಾಡಲೇಬಾರ್ದು. ಕಾನೂನಲ್ಲಿ ತುಂಬ ಅವಕಾಶಗಳಿದೆ ನಾವು ತಗೊಳ್ಳೋದಕ್ಕೆ.